ಯಾವುದೇ ಬೆಲೆ ಏರಿಕೆ ಮಾಡಲ್ಲ, ಪೆಟ್ರೋಲ್ ಬೆಲೆ ಏರಿಕೆ ಮಾಡಲ್ಲ, ಸಿಲಿಂಡರ್ ಬೆಲೆ ಏರಿಕೆ ಮಾಡಲ್ಲ ಅಂತೆಲ್ಲ ಹೇಳಿ ಇವತ್ತಿನ ದಿನ ಏಕಾಏಕಿ ಏನು ಹೇಳದೆ ಕೇಳದೆ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡ್ಯಾರ ಅಂತ ಹೇಳಿ ನಾವು ಇವತ್ತಿನ ಬೆಳಗ್ಗೆನ ಸುದ್ದಿ ನೋಡಿ ನಿನ್ನೆ ಹಿಡ್ದ ನೋಡ್ಲತ್ತೀವಿ. ಬಟ್ ಇವತ್ತು ಪತ್ರಿಕೆ ನೋಡಿದಾಗ ಕೂಡ ನಮ್ಗೊಂದು ದಂಗಾಗಿದ್ದೇವೆ ನಾವು. ಯಾಕಂದ್ರೆ ಅಚ್ಚೇ ದಿನ ಅಂತಂದ್ರೆ ಇದೇ ಏನಿವತ್ತ ಬಡವರ ಜೀವನದ ಜೊತೆ ಅವರ ಜೀವನದ ಅವರ ದಿನನಿತ್ಯದ ಬಳಕೆ ವಸ್ತುಗಳ ಜೊತೆ ಆಟ ಆಡೋದು ಇದೆ ಅಂತ ಎಂತ ರಾಜಕೀಯ ಮಾಡಕತ್ತೀರಿ ಇವ್ರೆಲ್ಲ. ಬಹಳ ನಾವು ದಂಗಾಗಿದ್ದೇವೆ. ಆಮೇಲೆ ಇವ್ರು ಏನ್ ಹೇಳಿದ್ರು, ಪೆಟ್ರೋಲ್ ಬೆಲೆ ಆಗ್ಲಿ ನಾವು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡೋದಿಲ್ಲ ಅಂತ ಹೇಳಿ ಏನೋ ಒಂದು 5-10 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರೆ ಹೆಂಗಾರೆ 993 ರೂಪಾಯಿ ಅಂದ್ರೆ 1,000 ರೂಪಾಯಿ ಬೆಲೆ ಜಾಸ್ತಿ ಮಾಡ್ಯಾರ ಇವ್ರು, ಬೆಲೆ ಏರಿಕೆ ಮಾಡ್ಯಾರ. ಇವತ್ತು ನಾವು ಹೋಟೆಲ್ಗೆ ಹೋಗಿ ಒಂದು ಟಿಫನ್ ಮಾಡಕ್ಕೂ ನಮ್ಗೆ ಆಗ್ಲಾರ್ದಂತ ಮಧ್ಯಮ ವರ್ಗದ ಬಡ ಜನರ ದಿನಗೂಲಿ ಕೆಲಸಗಾರರು, ಕಾರ್ಮಿಕರು ಅವರೆಲ್ಲ ಏನ್ರಿ ಮಾಡ್ಬೇಕು? ಹೆಂಗ್ ಜೀವನ ಮಾಡ್ಬೇಕು ಅವ್ರು? ಈ ರೀತಿ ಹೋದ್ರೆ ಯಾವ ಕ್ಯಾಂಟೀನ್ ನಲ್ಲಿ ಇವತ್ತು ಎಲ್ಲ ಕ್ಯಾಂಟೀನ್ಗಳು ಬಂದ್ ಆಗ್ಲತ್ತವ. ಇಂತ ಬಿಸಿಲಿನ ತಗೆಯಲ್ಲಿ ಒಂದ್ ಏನಾದ್ರು ಒಂದು ಸಣ್ಣ ಲೈಟ್ ಟಿಫನ್ ತಗೋಬೇಕಾದ್ರೂ ಅವ್ರು ಬೇಡಪ್ಪ ಬೆಲೆ ಏರಿಕೆ ಆಗ್ಬಿಟ್ಟವ್ರು. ಎಲ್ಲಾನು 20, 30, 50 ರೂಪಾಯಿ ಸಿಗೋಂತ 200 ರೂಪಾಯಿಗೆ ಒಂದು ಪ್ಲೇಟ್ ಆಗ್ಬಿಟ್ಟವ. ನಾವು ಹೋಗೋದೇ ಬೇಡ ಅಂತ ಹೇಳಿ ಪಾಪ ನಮ್ಮ ಬಡ ಜನರು, ಕಾರ್ಮಿಕರು, ಬೀದಿ ವ್ಯಾಪಾರಿ, ರೋಡ್ ಸೈಡ್ ಅಲ್ಲಿ ಕೆಲಸ ಮಾಡೋಂತ ಎಲ್ಲ ದಿನದ ಕಾಮಗಾರಿಗೆ ಮಾಡೋಂತ ಎಲ್ಲ ಕೂಲಿ ಕಾರ್ಮಿಕರು ಕೂಡ ಬಹಳ ಅವ್ರ ಜೀವನ ಅಸ್ತವ್ಯಸ್ತ ನಡೆದದ. ಮೇಡಮ್, ಎಲೆಕ್ಷನ್ ಆದ ತಕ್ಷಣ ಏಕಾಏಕಿ ಇದು ರೇಟ್ ಜಾಸ್ತಿ ಮಾಡಿದ್ರು. ಇದು ಎಷ್ಟು ದುರ್ನಡೆ ಅಂತೀರಿ? ಇದು ಅವ್ರಿಗೆ ಏನೆಲ್ಲ ಹಗಲು ದರೋಡೆ ನೀತಿ ಅವರು ಮಾಡ್ಲಕತ್ತಾರ. ಅವ್ರು ಚುನಾವಣೆ ಸಂದರ್ಭ ಬಂದಾಗ ಬೆಲೆ ಕಡಿಮೆ ಮಾಡಿದ್ರು, ಕಡಿಮೆ ಅಂತೂ ಮಾಡಿಲ್ಲ ಅವರು, ಸ್ವಲ್ಪ ಮಾಡಿದ್ರು. ಈ ಚುನಾವಣೆ ಆದ ನಂತರ ಒಮ್ಮೆ ಏಕಾಏಕಿ 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಮಾಡ್ತಾರಂತಂದ್ರೆ ಯಾರನ್ನ ಇವರು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ದೇಶದ ಜನತೆಯನ್ನ ಮೂರ್ಖರ ಜೊತೆ ಮಾಡ್ತಾ ಇದ್ದಾರೆ. ದೇಶದ ಜನತೆಯ ಜೊತೆ ಇವರು ಜೀವನದ ಜೊತೆ ಚೆಲ್ಲಾಟ ಆಡಕತ್ತಾರ ಇವರು. ಬಹಳ ಇದು ಮೋದಿಯವರ ದುರ್ನಡೆ ಅನ್ಬೇಕು ಅಥವಾ ಹಗಲು ದರೋಡೆ ಅನ್ಬೇಕು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ.